ಕೆಳಗಿನ ದತ್ತಾಂಶಗಳಿಗೆ ಅಂದಾಜು ಸರಾಸರಿ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತದ ವರ್ಗಾಂತರ ಮತ್ತು ಆವೃತ್ತಿಯನ್ನು ಅವರು ನೀಡಿದ್ದಾರೆ. ನಾವೇನು ಮಾಡಬೇಕು, ಆವೃತ್ತಿ ಮತ್ತು ವರ್ಗಾಂತರನ ಸ್ವಲ್ಪ ಅಬ್ಸರ್ವ್ ಮಾಡೋಣ. ಏನು 10ರಿಂದ 20 ಆವೃತ್ತಿ 2, 20ರಿಂದ 30 ಆವೃತ್ತಿ 25, 30ರಿಂದ 40 ಆವೃತ್ತಿ 6, 40ರಿಂದ 50 ಆವೃತ್ತಿ 5, 50ರಿಂದ 60 ಆವೃತ್ತಿ 2 ಅಂತ. ಏನು ಹಂಗಂದ್ರೆ 10ರಿಂದ 20 ವಿದ್ಯಾರ್ಥಿಗಳಲ್ಲಿ 2 ರ್ಯಾಂಕ್ ಬಂದಾರ ಅಥವಾ ಮತ್ತು ಅದೇ ಪ್ರಕಾರವಾಗಿ 20ರಿಂದ 30 ವಿದ್ಯಾರ್ಥಿಗಳಲ್ಲಿ 25 ಮಂದಿ ರ್ಯಾಂಕ್ ಬಂದಾರ. 30ರಿಂದ 40 ವಿದ್ಯಾರ್ಥಿಗಳಲ್ಲಿ 6 ಜನ ರ್ಯಾಂಕ್ ಬಂದಾರ. ಇದೇ ಥರನಾಗಿ ನಾವು ಕಂಟಿನ್ಯೂ ತಿಳ್ಕೊಬೋದು. ನೀವು ಬೇಕಾದಂಗೆ ತಿಳ್ಕೊಬೋದು. ಅವ್ರ ಪ್ರಶ್ನೆಯನ್ನು ಹೇಳಿಕೆಯನ್ನು ಯಾವ ಥರನಾಗಿ ಕೊಟ್ಟಿರ್ತಾರೆ ಅದರ ಆಧಾರದ ಮೇಲೆ ನಾವು ಇಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಬರ್ತದೆ. ಇನ್ನು ಏನಂತಾರೆ ಅವರು, ಸರಾಸರಿಯನ್ನು ಕಂಡುಹಿಡಿ ಅಂತಾರೆ. ಸರಾಸರಿಯನ್ನು ಕಂಡುಹಿಡಿಯಬೇಕಾಗಿತ್ತಂದ್ರೆ 3 ವಿಧಾನಗಳು: ನೇರ ವಿಧಾನ, ಅಂದಾಜು ಸರಾಸರಿ ವಿಧಾನ, ಹಂತ ವಿಚಲನ ವಿಧಾನ. ಆದ್ರೆ ಇಲ್ಲಿ ಒಂದೇನು ಪ್ರಾಬ್ಲಮ್ ಆಗ್ತದಂದ್ರೆ, ಸರಾಸರಿಯನ್ನು ಕಂಡುಹಿಡಿ ಅಂತ ಕೇಳ್ತಾರೆ. ನೀವು ಯಾವುದೇ ವಿಧಾನದಿಂದ ಕಂಡುಹಿಡಿಬೋದು. ಆದರೆ ಇತ್ತೀಚೆಗೆ ಏನು ಮಾಡ್ಲಿಕ್ಕತ್ತಾರೆ, ಎಕ್ಸಾಮ್ದಲ್ಲಿ ಇಂಥ ವಿಧಾನದಿಂದಲೇ ನೀವು ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಬಹುದು. ಅದರ ಸಂಬಂಧ ನಾವು 3 ವಿಧಾನಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಪಾಯಿಂಟ್ ನಂಬರ್ 1. ಇನ್ನು ಪಾಯಿಂಟ್ ನಂಬರ್ 2 ಏನು, ವರ್ಗಾಂತರಗಳು ಅತಿ ಚಿಕ್ಕದಾದಾಗ ನೇರ ವಿಧಾನವನ್ನು ಬಿಡಿಸಬೇಕು ಅಂದ್ರೆ ಈ 70 ಕೆಳಗೆ 10ರಿಂದ 20 ಹೋದಲ್ಲ, ಇದು 70 ದಾಟ್ರಿ ಬಡ್ದೆವು ಹೆಚ್ಚು ಕಡಿಮೆ. 70ರಿಂದ 100, 110, 150ವರೆಗೆ ಬಂದು ವರ್ಗಾಂತರಗಳು ಅಂದಾಗ ಅಂದಾಜು ಸರಾಸರಿ ವಿಧಾನವನ್ನು ಕಂಡುಹಿಡಿಬೇಕು. ಅದಕ್ಕಿಂತ ದೊಡ್ಡ ವರ್ಗಾಂತರಗಳು ಬಂದಾಗ ಹಂತ ವಿಚಲನ ವಿಧಾನದಿಂದ ನಾವು ಸರಾಸರಿಯನ್ನು ಕಂಡುಹಿಡಿಬೇಕು. ಅಂದ್ರೆ ಆ ಲೆಕ್ಕಗಳು ಸರಳಗೆ ಹೋಗ್ತಾವೆ. ಆದರೆ ಎಕ್ಸಾಮ್ದಲ್ಲಿ ಅವರು ಇಂಥ ವಿಧಾನದಿಂದನೇ ಕಂಡುಹಿಡಿಬೇಕು ಅಂದಾಗ ಅವರು ಹೇಳಿದಂಥ ವಿಧಾನದಿಂದನೇ ನಾವು ಕಂಡುಹಿಡಿಬೇಕು. ಇಲ್ಲಿ ನೋಡಿ ಕ್ವಶನ್ದಲ್ಲಿ ಕೊಟ್ಟಾರ, ಅಂದಾಜು ಸರಾಸರಿ ವಿಧಾನದಿಂದ ಸರಾಸರಿ ಕಂಡುಹಿಡಿಯಿರಿ ಅಂದಾಜು ಸರಾಸರಿ ವಿಧಾನವನ್ನೇ ನಾವು ಇಲ್ಲಿ ಅನುಸರಿಸಬೇಕು. ಅದು ಭಾಳ ಇಂಪಾರ್ಟೆಂಟ್. ಅವ್ರು ಏನೂ ಕೊಟ್ಟಿದ್ದಿಲ್ಲ, ಸುಮ್ಮನೆ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಇಷ್ಟೇ ಕೊಟ್ಟಿದ್ದರು ಅಂದ್ರೆ ನಾವು ಯಾವ ವಿಧಾನವನ್ನು ನಾವು ಇಲ್ಲಿ ಉಪಯೋಗ ಮಾಡಬೇಕು ಅನ್ನೋದನ್ನು ಇಲ್ಲಿವರೆಗೆ ಹೇಳಿದ್ದೆ ನಾನು. ಹಂಗೆ ಮುಂದುವರಿಬೇಕು. ಅರ್ಥ ಆಯ್ತಾ? ಈಗ ಅವರು ಹೇಳಿದಂಥ ವಿಧಾನದಿಂದ ಮುಂದುವರಿಯೋಣ ಅಂತ. ಏನದು, ಮೊದಲ ಸೂತ್ರವನ್ನು ಮೆನ್ಷನ್ ಮಾಡೋಣಂತ. ಸೂತ್ರ ಏನು? ಸರಾಸರಿ ಈಕ್ವಲ್ ಟು ಅಂದರೆ ಎಕ್ಸ್ ಬಾರ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಐ ಡಿ ಐ, ಅದಕ್ಕಿಂತ ಪೂರ್ವದಲ್ಲಿ ಎ ಪ್ಲಸ್ ಸಮೇಷನ್ ಆಫ್ ಎಫ್ ಐ ಡಿ ಐ ಅಪಾನ್ ಸಮೇಷನ್ ಆಫ್ ಎಫ್ ಐ. ಇದು ಅಂದಾಜು ಸರಾಸರಿ ಕಂಡುಹಿಡಿಯುವಂಥ ಸೂತ್ರ ಇದು, ಹೌದಾ? ಹಾಂ, ಇವು ಬೇಕಾಗಿತ್ತು ಅಂದರೆ ನಮಗೆ ಏನೇನು ಬೇಕು? ಸಮೇಷನ್ ಬೇಕು, ಎಫ್ ಐ ಮತ್ತು ಡಿ ಐ ಬೇಕು, ಅಥವಾ ಎಫ್ ಐ ಡಿ ಐ ಎರಡು ಗುಣಾಕಾರ ಮಾಡಿ ಬಂದಂಥ ಸಮೇಷನ್ ಬೇಕು. ಅಂದ್ರೆ ಮೊತ್ತ ಬೇಕು ನಮಗೆ. ಅಂದಾಗ ಮೊದಲು ನಾವು ಈ ಎಫ್ ಐ ಮತ್ತು ಡಿ ಐ, ಎಫ್ ಐ ಅಂದರೆ ಯಾವುದು? ಎಫ್ ಐ ಅಂದರೆ ಯಾವುದು ಹೇಳಿ ನೋಡಮ್ಮ? ಹಾಂ, ಆವೃತ್ತಿ, ಹೌದಲ್ಲ? ನಾವು ಇದಕ್ಕೆ ಎಫ್ ಐ ಅಂತ ನೋಟ್ ಮಾಡ್ಕೊಂಡ್ಬಿಡು ಇಲ್ಲಿ ಬ್ರಕೆಟ್ನಾಗ, ಈಸಿ ಆಗ್ತದೆ. ಇದು ಕ್ವಶನ್ ಆಯಿತು. ಇನ್ನು ಮುಂದೆ ಬರೀದು ಇಲ್ಲಿದಿಂದ ನೀವು ಪೂರ್ತಿ ಬರೀಬೇಕು ಆನ್ಸರ್ ಪೇಪರ್ದಲ್ಲಿ. ನಾವು ಕ್ವಶನವನ್ನೇ ಕಂಟಿನ್ಯೂ ಮಾಡಿಬಿಟ್ಟೀನಿ. ನೀವು ಹಂಗಿರೋದಿಲ್ಲ, ಅವರು ಆವೃತ್ತಿ ಕೊಟ್ಟಿರ್ತಾರೆ, ನೀವು ಆನ್ಸರ್ ಪೇಪರ್ದಲ್ಲಿ ಮತ್ತೆ ರಿಪೀಟಾಗಿ ವರ್ಗಾಂತರ ಬರ್ಕೊಂಡು ಆವೃತ್ತಿಯನ್ನು ಬರ್ಕೊಂಡು ಮುಂಬರುವಂಥ ಎಲ್ಲ ಕಾಲಮ್ಗಳನ್ನು ಮತ್ತೆ ರಿಪೀಟ್ ಬರ್ಕೋಬೇಕು. ಭಾಳ ಇಂಪಾರ್ಟೆಂಟ್ ಇದು. ಇನ್ನು ಎಫ್ ಐ ಆಯಿತು. ಎಫ್ ಐ ಆಗಿಂದ ನಮಗೆ ಮೊಟ್ಟ ಮೊದಲು ಏನು ಬೇಕು? ಎಕ್ಸ್ ಐ ಬೇಕಲ್ಲ. ಎಕ್ಸ್ ಐ ಅಂದರೆ ಏನು? ಮಧ್ಯಬಿಂದು. ಎಕ್ಸ್ ಐ ಅಂದರೆ ನಾವೇನಂತೀವಿ? ಮಧ್ಯಬಿಂದು. ಮಧ್ಯಬಿಂದುವಿಗೆ ಏನಂತೀವಿ? ಎಕ್ಸ್ ಐ ಅಂತೀವನಿಲ್ಲೋ? ನಾವು ಬ್ರಾಕೆಟ್ನ ಬರ್ದೇನೆ ಅರ್ಥ ಆಗಲಿ ಅಂಥೇಳಿ. ಮಧ್ಯಬಿಂದು ಯಾವುದರ ಮಧ್ಯಬಿಂದು? ವರ್ಗಾಂತರದ ಮಿಡಲ್ ಪಾಯಿಂಟ್. ವರ್ಗಾಂತರದ ಮಿಡಲ್ ಪಾಯಿಂಟ್ ಅಥವಾ ವರ್ಗಾಂತರದ ಮಿಡ್ ಪಾಯಿಂಟ್. ವರ್ಗಾಂತರ ಅಂದರೆ ಯಾವುದು? 10 ಮತ್ತು 20. 10 ಅನ್ನೋದೇನು? ಕೆಳಮಿತಿ ಆಯಿತು. 20 ಅನ್ನೋದೇನಾಯಿತು? ಮೇಲ್ಮಿತಿ ಆಯಿತು.
ಕೆಳಮಿತಿ ಮೇಲಿಮಿತಿ ಇಂಗ್ಲೀಷ್ನಲ್ಲಿ ಏನಂತೀವಿ, ಇದು ಈ 10 ಅನ್ನೋದು ಲೋವರ್ ಲಿಮಿಟ್ ಆಯಿತು, 20 ಅನ್ನೋದು ಹೈಯರ್ ಲಿಮಿಟ್ ಆಯಿತು. ಅಂದರೆ ಲೋವರ್ ಲಿಮಿಟ್ ಪ್ಲಸ್ ಹೈಯರ್ ಲಿಮಿಟ್ ಈಕ್ವಲ್ ಟು ಲೋಯರ್ ಲಿಮಿಟ್ ಪ್ಲಸ್ ಹೈಯರ್ ಲಿಮಿಟ್ ಅಪಾನ್ ಟು ಈಕ್ವಲ್ ಟು ದ ಟೋಟಲ್ ಏನು ವರ್ಗಾಂತರದ ಮಿಡ್ ಪಾಯಿಂಟವನ್ನು ನಮ್ಗೆ ಸಿಗ್ತದೆ. ಅಂದ್ರೆ ಹೆಂಗೆ ಮಾಡಬೇಕು, ಮೇಲ್ಮಿತಿ ಪ್ಲಸ್ ಕೆಳಮಿತಿ ಅಪಾನ್ ಟು. ಮೇಲ್ಮಿತಿ ಪ್ಲಸ್ ಕೆಳಮಿತಿ ಅಂದ್ರೇನು, 10 20 ಎಷ್ಟು, 10 ಪ್ಲಸ್ 20 ಎಷ್ಟು, 30 ಅಪಾನ್ ಟು ಇಷ್ಟು ಮಾಡಬೇಕು. ಈಕ್ವಲ್ ಟು 30 ಅಪಾನ್ ಟು 2 1 2 15, ಈ 15ವನ್ನು ಇಲ್ಲಿ ಬರೀಬೇಕು. ಇನ್ನು ಅದೇ ಪ್ರಕಾರವಾಗಿ ಇದರ ಮಿಡ್ ಪಾಯಿಂಟ್ 20 ಪ್ಲಸ್ 30, 20 ಪ್ಲಸ್ 30 ಅಪಾನ್ ಟು ಈಕ್ವಲ್ ಟು 20 30 50 ಅಪಾನ್ 2 2 1 2 25 ಈಕ್ವಲ್ ಟು 25. ಈ 25ವನ್ನು ಇಲ್ಲಿ ಬರೀಬೇಕು. ನಾನು ಯಾಕೆ ಇದನ್ನು ಬಿಡಿಸ್ಲಿಕ್ಕೆ ಬೈ ಹಾರ್ಟ್ ಮಾಡಿದರೂ ಬರ್ತದೆ, ನಾವು ಯಾಕೆ ಬಿಡಿಸಿ ತೋರಿಸ್ಲಿಕ್ಕೆತ್ತೀನಿ ಅಂದ್ರೆ ಇವೆಲ್ಲ ನೀವು ರಫ್ ಪೇಪರ್ದಲ್ಲಿ ಮಾಡಬೇಕು ಕೆಲಸ. ಇನ್ನು ಅದೇ ಪ್ರಕಾರವಾಗಿ 40 30 ಎಷ್ಟು, 70 70ಕ್ಕೆ 2ರಿಂದ ಭಾಗ ಮಾಡಿದಾಗ ಎಷ್ಟು, 35. ಇದು ಮುಂದಿಂದೆಲ್ಲ ಗೊತ್ತಾಗ್ತದೆ. ಇದು 35 ಹೆಂಗೆ ಬಂತದೆ, ಇವೆರಡು ಹೆಂಗೆ ಬಂದವಲ್ಲ ಹಂಗೆ ಬಂದದೆ ಇದನ್ನು. ಅದೇ ಪ್ರಕಾರವಾಗಿ 40 50 ಕೂಡಿಸಿದಾಗ ಎಷ್ಟು, 90 ಅರ್ಧ 45 ಮಿಡ್ ಪಾಯಿಂಟ್. ಇನ್ನು 50 60 ಎಷ್ಟು, 110 110 ಅರ್ಧ 55. ಅರ್ಥ ಆಯ್ತು ಹೇಳಿದ್ದು. ಏನು ಬೇಕು, ಎಕ್ಸಾಯ್ ಬಂತು. ಇನ್ನು ಎಕ್ಸಾಯ್ ಆಗಿದ್ದು ಏನು ಬೇಕು ನಮಗೆ, ಡಿಯನ್ನು ಕಂಡುಹಿಡಿಬೇಕು. ಡಿಯನ್ನು ಕಂಡುಹಿಡಿಬೇಕು. ಡಿ ಅಂದರೆ ಏನು, ಇಲ್ಲಿ ಡಿ ಅಂದರೆ ಏನು, ಡಿ ಅಂದರೆ ಏನು, ಡಿಯನ್ನು ಕಂಡುಹಿಡಬೇಕಾಗಿತ್ತು ಅಂದರೆ ಡಿ ಅಂದರೆ ಎಕ್ಸ್ ಐ ಮೈನಸ್ ಎ, ಡಿ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ. ಎ ಅಂದರೆ ಏನಿಲ್ಲಿ ಭಾಳ ಇಂಪಾರ್ಟೆಂಟ್. ಎ ಅಂದರೆ ಏನು, ಅಶ್ಯೂಮ್, ಅಂದಾಜು, ಹೆಚ್ಚು ಕಡಿಮೆ ಸರಾಸರಿ ಎಲ್ಲಿ ಬರ್ತದಪ್ಪ ಅಂತಂದಂಗೆ. ಅದು ಸರಾಸರಿ ಹೆಚ್ಚು ಕಡಿಮೆ ಎಲ್ಲಿ ಬರ್ತದೆ, ಹೆಚ್ಚು ಕಡಿಮೆ 35 ಬರ್ತದೆ, 35ರಲ್ಲಿ ಬರ್ತದೆ. ಅಂದ್ರೆ ನಾವು ಏನು ಮಾಡಬೇಕಿಲ್ಲಿ, 1 2 3 4 5 ಅದ, 1 2 3 4 5 ಅದ. ಸೆಂಟ್ರ್ ಪಾಯಿಂಟ್ ಈ ಪ್ಲೇಸ್ ಆಯಿತು. ಅಂದಾಗ ಇದೇನಾಯಿತು, ಇದು ಎ ಆಯಿತು. ಇನ್ ಕೇಸ್ ಆಫ್ 1 2 3 4 5 ಬೆಸ ಸಂಖ್ಯೆಯಲ್ಲಿ ಅದ, ನಾವು ಮಧ್ಯದ ಪದವನ್ನು ನಾವು ಕಂಡುಹಿಡಿಬೋದು. ಅಕಸ್ಮಾತ್ 6 ಬಂದು ಅಂದ್ರೆ 1 2 3 4 5 6 ಹಿಂಗೆ ಬಂತು ಅಂದಾಗ ಮಧ್ಯದಲ್ಲಿ ಇದು ಮಧ್ಯನೂ ಆಗೋದಿಲ್ಲ, ಇದೂ ಮಧ್ಯನೂ ಆಗೋದಿಲ್ಲ, ಮಧ್ಯ ಯಾವುದಿಲ್ಲಿ, ಇವು ಎರಡೂ ಮಧ್ಯ ಆಗ್ತಾವ. ಅದರಲ್ಲಿ ನಾವು ಈ ಮೇಲ್ಭಾಗದ ಇದ್ದಿದ್ದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸರಿ, ಕೆಳಭಾಗದಲ್ಲಿ ಇದ್ದಿದ್ದನ್ನು ಸೆಲೆಕ್ಟ್ ಮಾಡ್ಕೊಂಡು ಏನಾಗ್ತದೆ, ಏನೂ ಆಗೋದಿಲ್ಲ, ಉತ್ತರದಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಆದರೂ ನಾವು ಮೇಲ್ಭಾಗದಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲರೂ ಹೆಂಗೆ ಅಭ್ಯಾಸ ಮಾಡ್ತಾರೆ ನಾವು ಹಂಗೆ ಅಭ್ಯಾಸ ಮಾಡೋಣ ಅಂತ. ಅದರಲ್ಲಿ ಮತ್ತೇನು ಹೆಚ್ಚು ಕಡಿಮೆ ಅದ, ಹೌದಲ್ಲ. ಆದರೆ ಇಲ್ಲಿ 5 ಅದಾವ, ಹೀಗಾಗಿ 1 2 3 4 5 ಅದಾವ, ಮಧ್ಯದಲ್ಲಿ 35 ಆಗ್ತದೆ. 35 ಅನ್ನೋದು ಎ ಆಯಿತು, ಸ್ಪಷ್ಟತೆ ಆಯಿತು. ಇನ್ನು ಏನು ಮಾಡಬೇಕು, ಎಕ್ಸದಲ್ಲಿ ಎಕ್ಸಾಯದಲ್ಲಿ ಮೈನಸ್ ಎಯನ್ನು ಕಳಿಬೇಕು. ಸಾರಿ, ಮೈನಸ್ ಎ ಅಲ್ಲ, ಎಕ್ಸಾಯದಲ್ಲಿ ಎಯನ್ನು ಮೈನಸ್ ಮಾಡಬೇಕು. ಎ ಅಂದರೆ ಎಷ್ಟಿಲ್ಲಿ, 35. ಎ ಅಂದರೆ ಎಷ್ಟು, 35. ಎಕ್ಸ್ ಐ ಅಂದರೆ ಯಾವುದು, ಇವೆಲ್ಲವೂ ಎಕ್ಸ್ ಐಗಳೇ. ನೋಡ್ರಿ, ಈಗ ಮಧ್ಯ ಬಿಂದು ಈಸ್ ಕಾಲ್ಡ್ ಆಸ್ ಎಕ್ಸ್ ಐ. ಅಂದ್ರೆ ಏನು ಮಾಡಬೇಕು, 15ರಲ್ಲಿ ಮೈನಸ್ 35 ಮಾಡಬೇಕು. ಅಂದ್ರೆ 15 ಮೈನಸ್ 35, ಇಲ್ಲೇ ಪ್ಲಸ್ ಅದ, ಹೆಂಗೆ ಮಾಡ್ಬೇಕು, ಮೈನಸ್ 15ರಲ್ಲಿ 35 ಮೈನಸ್ ಮಾಡೋಕ್ಕೆ ಬರೋದಿಲ್ಲ. ನಾವೇನು ಮಾಡಬೇಕು, ಮೈನಸ್ 35 ಪ್ಲಸ್ 15 ಈ ಥರನಾಗಿ ಇಟ್ಕೊಂಡ್ಬಿಡ್ರಿ. 5ರಲ್ಲಿ 5 ಹೋದ್ರೆ 0, 3ರಲ್ಲಿ 1 ಹೋದ್ರೆ 2, ಇವೆರಡರಲ್ಲಿ ಇದು ದೊಡ್ಡದು ಇದು ದೊಡ್ಡದು, 35 ದೊಡ್ಡದು. ಅದ್ರ ಚಿಹ್ನೆ ಇದಕ್ಕೆ ಕೊಡಬೇಕು.
ಎಷ್ಟು ಬಂತು? -20. ಎಷ್ಟು ಬಂತು ಇಲ್ಲಿ? -20 ಬಂತು. ಎಲ್ಲಿ ಬರೀಬೇಕು? ಹಾಂ, -20 ಇಲ್ಲಿ ಬರೀತೀವಿ ನೋಡ್ರಿ. xi -35 ಬರೆದಿತ್ತು ಮೇಲೆ. ಆ್ಯಕ್ಚುಲಿ ಕೆಳಗೆ ಬರೀಬೇಕು, ಜಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. 20 ಹೆಂಗೆ ಬಂತು ಅಂತಂದ್ರೆ ಈ 30ರಲ್ಲಿ 15 ಮೈನಸ್ ಮಾಡಿವಿ. ಹೌದನಲ್ಲ? ಕರೆಕ್ಟ್ ಅದ? ಹಾಂ, ಕರೆಕ್ಟ್ ಅದ. ಇನ್ನು ಅದೇ ಪ್ರಕಾರವಾಗಿ ಎಕ್ಸ್ ಆಗಿದ್ರೆ 25 ಅದ. 25ರಲ್ಲಿ 35 ಮೈನಸ್ ಮಾಡಬೇಕು. 35 ಮೈನಸ್ ಮಾಡೋದಾಗೋದಿಲ್ಲ. ನಾವೇನು ಮಾಡಬೇಕು? -35 ಆಮೇಲೆ 25. ಎಷ್ಟು ಉಳಿತು? ಎಷ್ಟು ಉಳಿತು? -10 ಉಳಿತದನಿಲ್ಲೋ? -10. ಇನ್ನು ಅದೇ ಪ್ರಕಾರವಾಗಿ 35ರಲ್ಲಿ 35 ಎಕ್ಸೈದಲ್ಲಿ -35 ಮಾಡಬೇಕು. ಎಕ್ಸೈದಲ್ಲಿ ಎ ಮಾಡಬೇಕು. ಎ ಅಂದರೆ 35 ಆಗ್ಯದ. ಇಲ್ಲಿ ಏನಾಗಿದೆ? ಇಲ್ಲಿ 35ರಲ್ಲಿ 35 ಮೈನಸ್ ಮಾಡಿದಾಗ ಏನು ಬರ್ತದೆ? 0 ಬರ್ತದೆ. ಇನ್ನು 45ರಲ್ಲಿ 35 ದೊಡ್ಡದಾಗ್ಬಿಡ್ತು. ಈಸಿ. ಇಲ್ಲೇನು ಅಂದರೆ ಇದು ದೊಡ್ಡದಾಯಿತು ಅಂದಾಗ ಎಲ್ಲ ಉತ್ತರಗಳು ಧನಾತ್ಮಕವಾಗ್ತಾವೆ, ಪ್ಲಸ್ದಲ್ಲಿ ಬರ್ತಾವೆ. 45ರಲ್ಲಿ ಏನು ಮೈನಸ್ ಮಾಡಿರಿ ಅಂದ್ರೆ 35 ಮೈನಸ್ ಮಾಡಿರಿ. ಎಷ್ಟು? 10. 55ರಲ್ಲಿ 35 ಮೈನಸ್ ಮಾಡಿರಿ. ಎಷ್ಟು? 20. ಏನು ಸಿಕ್ತು ನಮಗೆ? ಡಿ ಸಿಕ್ತು. ಇದು ಡಿ ಎದಕ್ಕೆ ಬೇಕಾಗಿದೆ ನಮಗೆ? ಸೂತ್ರದಲ್ಲಿ ಡಿ ಐ ಅದ. ಡಿ ಐ ಏನು ಕಂಡು ಹಿಡಿಬೇಕು ನಾವು ಈ ಸತ್ತು? ಹೌದಲ್ಲ? ಡಿ ಐ ಅಂದರೆ ಹೆಂಗೆ ಕಂಡು ಹಿಡಿಬೇಕು? ಸಪ್ರೇಟಾಗಿ ಡಿ ಐ ಕಂಡು ಹಿಡಿಬೇಕಾಗಿಲ್ಲ. ಇಲ್ಲಿ ಡಿ ಐ ಅದ. ಇದು ಡಿ ಐ ಅಂತ ತಿಳ್ಕೊರಿ. ಇದು ಡಿ ಐ ಅದ. ಇಲ್ಲಿ ಎಫ್ ಐ ಅದ. ಸೂತ್ರದಲ್ಲಿ ಎಫ್ ಐ ಡಿ ಐ ಅದ. ಅಂದ್ರೆ ಎಫ್ ಐ ಡಿ ಐ ಈಕ್ವಲ್ ಟು ಎಫ್ ಐ ಡಿ ಐ ಈಕ್ವಲ್ ಟು ಇಲ್ಲಿ ಇಂಟು ಇರ್ತದೆ. ಎಫ್ ಐ ಮತ್ತು ಡಿ ಐ ಮಧ್ಯದಲ್ಲಿ ಇಂಟು ಇರ್ತದೆ. ಎಫ್ ಐ ಡಿ ಐ ಅಂದರೆ ಏನು? ಡಿ ಐ ಮತ್ತು ಎಫ್ ಐನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇಲ್ಲೇನದ? ಪ್ಲಸ್ ಅದ. ಪ್ಲಸ್ ಇಂಟು ಮೈನಸ್ 2 20ಲೆ 40. ಎಫ್ ಐ ಡಿ ಆಗ್ತದ್ರಿ ನೋಡ್ರಿ. ತಪ್ಪಾಯ್ತನು? ಸ್ವಲ್ಪ ಪ್ರಾಬ್ಲಮ್ ಆಯಿತು. ಬರೀ ಎಫ್ ಐ ಅಲ್ಲ, ಇನ್ನೂ ಒಂದು ಕಾಲಮ್ ಬೇಕು ನಮಗೆ. ಹಾಂ, ಇಷ್ಟೇ ಕಂಡು ಹಿಡಿದು ಇಷ್ಟು ಕಂಡು ಹಿಡಿದು ಸೂತ್ರಕ್ಕೆ ಆದೇಶ ಮಾಡಮ್ಮ. ಹಾಂ, ನಾನು ಸ್ವಲ್ಪ ಚೇಂಜ್ ಮಾಡಿದ್ದೆ ಮೆಥಡ್. ಇನ್ನೊಂದು ನನಗೆ ಡಿಸ್ಟರ್ಬೆನ್ಸ್ ಮಾಡಿದ್ರಿ ಆಗಲೇ. ಇರಲಿ. ಇನ್ನೇನಿಲ್ಲಿ 25 ಪ್ಲಸ್ ಇಂಟು ಮೈನಸ್ 25 ಬಂದರೆ -25 ಬಂದರೆ 25 0ಕ್ಕೆ 0. ಹೌದಾ? ಇನ್ನು 6 0ಲೆ 0. ಇನ್ನು 5 10ಲೆ 50. ಇನ್ನು ಈ ಕಡೆ 2 20ಲೆ 40. ಏನಾಯಿತು ಸಮೇಶನ್? ಸಿಗ್ಮಾ ಎಫ್ ಐ ಡಿ ಐ ಈಕ್ವಲ್ ಟು ಅಷ್ಟು ಕೂಡಿಸ್ರಿ. ಇದನ್ನು ಹೆಂಗೆ ಕೂಡಿಸ್ಬೇಕು? ಅಷ್ಟು ಕೂಡಿಸ್ಲಿಕ್ಕೆ ಸುಮ್ಮನೆ ಆಗೋದಿಲ್ಲ. ಇದು ನೋಡ್ರಿ, ಇಲ್ಲಿ ಇವೆರಡು ಮೈನಸ್ ಅದಾವ, ಇವೆರಡು ಪ್ಲಸ್ ಅದಾವ. ಪ್ಲಸ್ಗಳು ಒಂದು ಕಡೆ, ಮೈನಸ್ಗಳು ಒಂದು ಕಡೆ ಮಾಡಬೇಕಲ್ಲ. ಹಾಂ, ಇಲ್ಲಿ ಏನಾಯಿತು? ಮೈನಸ್ ಇಂಟು ಇವೆರಡು ಕೂಡಿಸಿಬಿಡ್ರಿ. ಎಷ್ಟಾಯಿತು? -290. ಇಲ್ಲಿ +90. ಇಷ್ಟಾಯಿತು. ಅಂದ್ರೆ -290 +90 ಏನಾಯ್ತು ನೋಡ್ರಿ. ಇಲ್ಲಿ ಇಷ್ಟರಲ್ಲಿ ಇಷ್ಟು ಕಳೆದಾಗ -200 ಉಳಿತು. -2 ಅಂದರೆ ಏನು? ಸಿಗ್ಮಾ ಎಫ್ ಐ ಡಿ ಐ. ಸಿಗ್ಮಾ ಎಫ್ ಐ ಡಿ ಐ ಎಷ್ಟು? -200. ಅರ್ಥ ಆಯಿತು? ಮತ್ತೊಮ್ಮೆ ಬರ್ತೀನಿ. ಇನ್ನೇನು ಬೇಕು? ಸಿಗ್ಮಾ ಎಫ್ ಐ ಒಂದದಲ್ಲ ಅಂದರೆ ಏನು? ಇದನ್ನು ನಾವು ಆ್ಯಡ್ ಮಾಡಬೇಕಿಲ್ಲಿ. ಸಿಗ್ಮಾ ಎಫ್ ಐಗೆ ನಾವು ಏನಂತೀವಿ? ಎನ್ ಅಂತೀವಿ. ಎನ್ ಈಕ್ವಲ್ ಟು ಸಿಗ್ಮಾ
ಎಫ್ ಐ ಈಕ್ವಲ್ ಟು ಎಷ್ಟಾಗ್ತದ? ಕರೆಕ್ಟ್ ಅದನಿಲ್ಲ? ಎಷ್ಟಾಯಿತು? ಸಿಗ್ಮಾ ಎಫ್ 40 ದತ್ತಾಂಶಗಳು ತಪ್ಪವೆ? ನನ್ನ ಕ್ವಶನ್ ಬರೋಬರ್ರಿ ಅದಲ್ಲ? ಒಪ್ಪಗೈತೀನಿ. ಏನು ತೊಂದರೆ ಆಗಂತಂದ್ರೆ ನಾನಿಲ್ಲಿ 5 ಅಂತ ಹಾಕಿದ್ದೆ, ನಿಮಗೆ ಈ 25 ಆಗಿದೆ ಇಲ್ಲಿ. ಪರವಾಗಿಲ್ಲ, ಇರಲಿ, ಏನೇ ಇರಲಿ. ಈಕ್ವಲ್ ಟು ಏನಾಯ್ತು ಇಲ್ಲಿ? ಎ ಅಂದರೆ ಎಷ್ಟು ಬಂತು? 35 ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಎಷ್ಟು? ಮೈನಸ್ 200 ಅಪಾನ್ ಸಿಗ್ಮಾ ಎಫ್ ಐ ಅಂದರೆ ಎಷ್ಟು? 40. ಹೌದಾ? ಇಲ್ಲಿ ಇಷ್ಟದ ಸಾಕಲ್ಲ? ಹಾಂ, 0 ಕಟ್ ಮಾಡ್ಕೊಂಡಿನಿ ಒಳಗಿಂದೊಳಗೆ. 4 ಅಂದರೆ 4 5 ಅಂದರೆ ಎಷ್ಟು ಉಳಿತು ಇಲ್ಲಿ? 35 ಪ್ಲಸ್ -5 ಇಷ್ಟಾಯ್ತಾ? ಈಕ್ವಲ್ ಟು 35 ಮೈನಸ್ ಇಂಟು ಪ್ಲಸ್ -5 ಈಕ್ವಲ್ ಟು 35ರಲ್ಲಿ 5 ಮೈನಸ್ ಮಾಡಿದಾಗ ಎಷ್ಟು? 30. ಇದು ನಮ್ಮ ಆನ್ಸರ್. ಅರ್ಥ ಆಯ್ತು ಹೇಳಿದ್ದು? ದಟ್ಸ್ ಆಲ್.